ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ವಿಧಿವಶರಾದಂಥ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಆರಂಭ ಆಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿರ್ತಕ್ಕಂಥ ದೇವೇಗೌಡರ ಕುಟುಂಬಕ್ಕೆ ಸೇರಿದಂಥ ಜಮೀನಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಿಗೆ ಆರಂಭ ಆಗಿದೆ. ನಾವು ನೋಡ್ತಾ ಇದ್ದೀವಿ JCB ಮೂಲಕ ನೆಲವನ್ನು ಸಮತಟ್ಟು ಮಾಡ್ತಕ್ಕಂಥ ಕಾರ್ಯ, ಹಾಗೆ ರೋಲರ್ ಮೂಲಕ ಇನ್ನೂ ಕೂಡ ಈ ನೆಲವನ್ನು ಸಮತಟ್ಟು ಮಾಡಿ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಇದು ಏನು ಇದರ ಸಮೀಪವೇ ರಾಷ್ಟ್ರೀಯ ಹೆದ್ದಾರಿ 373 ಇದೆ. ನಮ್ಮ ಬಲಭಾಗಕ್ಕೆ ಬೆಟ್ಟದ ರಂಗನಾಥ ಸ್ವಾಮಿ, ಏನು ದೇವೇಗೌಡರ ಕುಟುಂಬದ ಆರಾಧ್ಯ ದೈವ, ಅವರ ಕುಟುಂಬದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಈ ಒಂದು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅವರು ಮುಂದುವರಿತಾರೆ. ಅಷ್ಟೊಂದು ಅವರಿಗೆ ನಂಬಿಕೆ ಇರತಕ್ಕಂಥ ದೇವರು. ಆ ಒಂದು ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಈ ಒಂದು ಸ್ಥಳ, ಇದು ಈ ಸಮೀಪ ಕ್ಯಾತನಹಳ್ಳಿ ಅಂತಕ್ಕಂಥ ಗ್ರಾಮ ಇದೆ, ಗ್ರಾಮದ ವ್ಯಾಪ್ತಿಗೆ ಸೇರ್ತಕ್ಕಂಥ ಗ್ರಾಮ. ಇದರಿಂದ ಕೇವಲ 2-2.5 ಕಿಲೋಮೀಟರ್ ದೂರದಲ್ಲೇ ಹರದನಹಳ್ಳಿ, ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಗ್ರಾಮ ಕೂಡ ಇದೆ. ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಒಂದಷ್ಟು ಜಮೀನನ್ನು ಅವರು ದೇವೇಗೌಡರ ಕುಟುಂಬ ಖರೀದಿ ಮಾಡಿದೆ. ಆ ಸ್ಥಳದಲ್ಲೇ ಇಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡ್ಕೊಳ್ಳಾಗಿ ನೋಡ್ತಾ ಇದ್ದೀವಿ. ಸುಮಾರು 4-5 JCBಗಳು, ಹಿಟಾಚಿಗಳೆಲ್ಲವೂ ಕೂಡ ಬಂದಿದೆ. ಯಾಕೆಂದರೆ ಸಾವಿರ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಅವರಿಗೆ ಕೂರ್ಲಿಕ್ಕೆ ಬರ್ತಕ್ಕಂಥ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಬರ್ತಕ್ಕಂಥ ಜನರಿಗೆ ಕೂರ್ಲಿಕ್ಕೆ ಬೇಕಾಗಿ 4,000 ಆಸನಗಳನ್ನು ಕೂಡ ತರಿಸ್ಕೊಳ್ಳಲಾಗಿದೆ. ನಾವು ನೋಡ್ತಾ ಇದ್ದೀವಿ ಈಗ ಟಿಪ್ಪರ್ಗಳು, JCB, ಹಿಟಾಚಿ ಎಲ್ಲವೂ ಕೂಡ ಸ್ಥಳಕ್ಕೆ ಬರ್ತಾ ಇದೆ. ಇದಕ್ಕೆ ಕಾರಣ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಕೂರ್ಲಿಕ್ಕೆ ಮತ್ತು ವಾಹನ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳದಲ್ಲಿ ಏನು JDSನ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ CN ಬಾಲಕೃಷ್ಣ ಅವರು ಕೂಡ ಖುದ್ದು ಇಲ್ಲಿ ಸ್ಥಳಕ್ಕೆ ಬಂದು ಸಿದ್ಧತಾ ಕಾರ್ಯಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಏನು ಇವತ್ತು 11 ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹೊರಡುತ್ತೆ. ಏನು ನೆಲಮಂಗಲದ ಮೂಲಕವಾಗಿ ಹಿರಿಸಾವೆ, ಚನ್ನರಾಯಪಟ್ಟಣ ಮಾರ್ಗವಾಗಿ ಹಾಸನಕ್ಕೆ ಬಂದು ಹಾಸನದಿಂದ ಹೊಳೆನರಸೀಪುರದಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಂತರ ಸೋಮವಾರ ಮಧ್ಯಾಹ್ನದ ಬಳಿಕ ಇಲ್ಲಿ ಈ ಒಂದು ಸ್ಥಳದಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಸೊ ಅದಕ್ಕಾಗೀಗ ಎಲ್ಲ ರೀತಿಯ ಸಿದ್ಧತಾ ಕಾರ್ಯಗಳು ಕೂಡ ಆರಂಭ ಆಗಿದೆ. ಇಲ್ಲಿ ಈ ಸ್ಥಳದಲ್ಲಿ ಬೇಕಾಗಿರ್ತಕ್ಕಂಥ ತಯಾರಿ ಕಾರ್ಯಗಳನ್ನು ಕೂಡ ನೋಡ್ಕೊಳ್ಳಿಕ್ಕೆ ಸ್ಥಳದಲ್ಲಿ ಈಗ ಶ್ರವಣಬೆಳಗೊಳ ಶಾಸಕರಾಗಿರ್ತಕ್ಕಂಥ CN ಬಾಲಕೃಷ್ಣ ಅವರು ಸ್ಥಳದಲ್ಲಿ ಇದ್ದಾರೆ. ಅವ್ರನ್ನ ನಾವು ಮಾತಾಡ್ತಾ ಹೋಗೋಣ. ಈ ತಯಾರಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ತಯಾರಿಗಳಾಗಿದೆ ಅಂತೇಳಿ ಅವ್ರನ್ನ ಮಾತಾಡ್ತಾ. ಸರ್, ಈಗ ಈ ಸ್ಥಳದಲ್ಲಿ ತಾವು ಇದ್ದೀರಿ, ಇದೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ? ಇಲ್ಲಿ ಒಂದು 8-15 ಎಕರೆ ಜಾಗದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನೆರವೇರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆಗಳಾಗಿದೆ. ಇಡೀ ರಾತ್ರಿ ಇದರ ಬಗ್ಗೆ ಸಿದ್ಧತೆಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ. ಚರ್ಚೆ ಆಗಿದೆ. ಈಗಾಗಲೇ ತಾವು ಕೂಡ ನೋಡ್ತಾ ಇದ್ದೀರಿ, ಇಲ್ಲಿ ಬರ್ತಕ್ಕಂಥ ಸಹಸ್ರಾರು ಜನರು ಅಂತಿಮ ನಮನವನ್ನು ಸಲ್ಲಿಸುವಂಥದ್ದಲ್ಲಿ ಎಲ್ಲ ಸಕಲ ಸಿದ್ಧತೆಗಳಿಗೆ ಅವಕಾಶನ ಮಾಡ್ತಿದೆ. ಸ್ಥಳೀಯ ಹೊಳೆನರಸೀಪುರದ ಎಲ್ಲ ನಾಯಕರುಗಳು ಕೂಡ ಮುಂದಾಗಿದ್ದಾರೆ. ಜಿಲ್ಲೆಯ ಎಲ್ಲ ನಾಯಕರು ರಾತ್ರಿ ಕೂಡ ಬಂದಂಥ ಸಂದರ್ಭ. ಸೊ ಯಾವುದೇ ರೀತಿಯಾದಂಥ ಬಂದಾಗ ಇಲ್ಲಿ ನುಗ್ಗಲುಗಳಿಗೆ ತೊಂದರೆ ಆಗದ ರೀತಿ ಒಂದು ಅಂತಿಮ ನಮನವನ್ನು ಸಲ್ಲಿಸೋದ್ರ ಮೂಲಕ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸಿದ್ಧತೆಗಳಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ನಮ್ಮವರು ಕೂಡ ಅತ್ಯಂತ ದೈವ ಭಕ್ತರು. ಸೊ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಇಲ್ಲಿ ಅವ್ರಿಗೂ ಕೊನೆಯ ಒಂದು ಸ್ಥಳ ಆಗಲಿ ಅಂತೇಳಿ ಆ ಒಂದು ಇದರಿಂದ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ರಂಗನಾಥ ಸ್ವಾಮಿ ಅವರ ಮನೆ ದೇವರು ಲಕ್ಷ್ಮೀದೇವಿ ರಂಗನಾಥ ಸ್ವಾಮಿ ಆ ತಪ್ಪಲಿನಲ್ಲೇ ಅವರು ದೈವ ಸ್ವರೂಪಿ. ಅದೇನು ಇಡೀ ಪಕ್ಷಾತೀತವಾಗಿ ರಾಜ್ಯದ ಅಗ್ರಗಣ್ಯ ನಾಯಕರುಗಳೆಲ್ಲ ಮುಂದೆ ನಮನವನ್ನು ಸಲ್ಲಿಸ್ತಾ ಇರುವಂಥ ಸಂದರ್ಭ. ಅಂಥ ಒಂದು ದೈವ ಸ್ವರೂಪಿ ಚೆನ್ನಮ್ಮಾಜಿಯವರ ಒಂದು ಅಂತ್ಯಕ್ರಿಯೆ ರಂಗನಾಥನ ಸನ್ನಿಧಿನಲ್ಲಿ ಆಗ್ತಕ್ಕಂಥದ್ದು ಒಂದು ವಿಶೇಷ ಅಂತ ನಾವು ಭಾವಿಸಿದ್ದೀವಿ ಸರ್. ಈಗ 11 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಸರ್. ಇವತ್ತಿನ ಪ್ಲಾನ್ ಹೇಗಿರುತ್ತೆ ಸರ್? ಇಲ್ಲಿಂದ ಪಾರ್ಥಿವ ಶರೀರ ಬರುವಾಗ ನಡುವೆ ಎಲ್ಲೆಲ್ಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಮತ್ತು ಅಂತ್ಯಕ್ರಿಯೆ ಯಾವಾಗ ಆಗುತ್ತೆ? ಸೊ ಈಗ ನಮ್ಮ ಜಿಲ್ಲೆ ಎಂಟ್ರೆನ್ಸ್ನಲ್ಲಿ ಹಿರಿ ಸೇವೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಮೂಲಕನೂ ಕೂಡ ಆಯಾ ಗೇಟ್ಗಳಲ್ಲೂ ಕೂಡ ನಮನ ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಚನ್ನರಾಯಪಟ್ಟಣ ನಗರ ವ್ಯಾಪ್ತಿನಲ್ಲಿ ತಾಲೂಕು ಕಚೇರಿಯ ಮುಂಭಾಗ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿಂದ ಹಾಸನ ಡೈರಿ ಸರ್ಕಲ್ಲು, ಅಲ್ಲಿಂದ NR ವೃತ್ತ, ಅಲ್ಲಿಂದ ಈ ಭಾಗಕ್ಕೆ ಬರುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ ಅವ್ರ ಮನೆಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಆಗ್ತದೆ. ಆ ಥರದ್ದೇನು ಸಾಧ್ಯತೆ ಇದೆಯಾ ಸರ್? ಆ ಮಾಹಿತಿ ನನಗಿನ್ನೂ ಕೂಡ ತಿಳಿದಿಲ್ಲ. ನಾನೀಗ ಸ್ಪಾಟಿಗೆ ಬಂದಿದ್ದೀನಿ ಪ್ಲೇಸ್ಗೆ. ಸೊ ಒಂದು 1/2 ಅವರಲ್ಲಿ ತಿಳಿದು ಹೇಳ್ತೀನಿ.
ಹಾಫ್ ಅನ್ ಅವರ್. ಇದಿಷ್ಟು ಬಾಲಕೃಷ್ಣ ಅವರು ಕೊಡ್ತಿರ್ತಕ್ಕಂಥ ಮಾಹಿತಿ. ಅಂದರೆ ಏನು ಚೆನ್ನಮ್ಮ ಅವರು ಅಂತಂದರೆ ಕೇವಲ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಅವರ ಆಪ್ತರಿಗೆ ಪಕ್ಷದ ವಲಯದಲ್ಲಿ ತಾಯಿ ಸಮಾನರಾಗಿದ್ದಂಥ ದೈವ ಸ್ವರೂಪಿ ಅವರು. ಅಂಥವರ ಅಂತ್ಯಕ್ರಿಯೆ ದೈವ ಸನ್ನಿಧಿಯ ಸಮೀಪ ಆಗಬೇಕು ಅಂತಕ್ಕಂಥ ನಿರ್ಧಾರದೊಂದಿಗೆ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಸೋಮವಾರ ಮಧ್ಯದ ನಂತರ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.